ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಪ್ರಮುಖವಾಗಿರತಕ್ಕಂತಹ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವು ಇದೀಗ ಕಿಡಿಕಾರ್ತಾ ಇದೆ. ಅಪಪ್ರಚಾರ ಮಾಡಿದವರನ್ನ ಕೂಡಲೇ ಅವರನ್ನ ಬಂಧಿಸಬೇಕು. ಇನ್ನು ಅಪಪ್ರಚಾರ ಮಾಡಿದವರ ವಿರುದ್ಧ ಹೋರಾಟಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರದೀಪ್ ಕಂಕನವಾಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇಶದ ಪ್ರಸಿದ್ಧ ಹಿಂದೂ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಟಾರ್ಗೆಟ್ ಮಾಡಿದ್ದಾರೆ. ಗ್ಯಾಂಗ್ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅಪಪ್ರಚಾರ ಮಾಡೋರಿಗೆ ತಕ್ಕ ಪಾಠವನ್ನ ಕಲಿಸಿ ಹೀಗಂತ ವೀರಶೈವ ಲಿಂಗಾಯತ ಸಮುದಾಯದ ಪ್ರದೀಪ್ ಕಂಕನವಾಡಿ ಅವರು ಪ್ರತಿಕ್ರಿಯೆಯನ್ನು ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂತಹ ಧರ್ಮಸ್ಥಳದಲ್ಲಿ ಈ ತಲೆಬುರುಡೆಯನ್ನ ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಯಾರಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿ ಕೂಡಲೇ ಬಂಧಿಸಬೇಕಂತಕ್ಕಂಥ ಒಂದು ಆಕ್ರೋಶ ನುಡಿಗಳನ್ನು ಹಂಚಿಕೊಂಡಿದ್ದಾರೆ. ದಿನ ಬೆಳಗಾದ್ರೂ ಧರ್ಮಸ್ಥಳ ವಿಚಾರ ಹೋಗ್ತಾ ಇದೆ. ಒಂದ್ ಕಡೆ ಅಪಪ್ರಚಾರ ಆಗ್ತಿದೆ, ಒಂದ್ ಕಡೆ ನೀವು ಸಹ ಆಕ್ರೋಶ ಹೊರಾಗ್ತಿದ್ರೆ ಸರ್. ನಿಮ್ಮ ನಡೆ ಧರ್ಮಸ್ಥಳ ಕಡೆ ಮತ್ತೊಂದ್ ಕಡೆ ಈ ಒಂದು ವಿಷಯಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ಇವತ್ತು ಧರ್ಮ ಕ್ಷೇತ್ರ ಅನ್ನೋದೇ ಧರ್ಮಸ್ಥಳದಿಂದ ಪ್ರಾರಂಭ ಆಗಿದೆ. ಧರ್ಮಸ್ಥಳದಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರನ್ನು ಹೊಂದಿದಂತ ಕ್ಷೇತ್ರ ಅದು. ಆ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡ್ತಾ ಇರೋದು ನಾಡಿನ ಜನತೆ ಒಂದು ಆಕ್ರೋಶನ ಹೊರಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಇವತ್ತು ಏನ್ ಆಗ್ತಾ ಇದೆ ಅಲ್ಲ, ಇದಕ್ಕೆ ನಾಡಿನ ಪ್ರತಿಯೊಂದು ಜನ ಕೂಡ ವಿರುದ್ಧವಾಗಿದ್ದಾರೆ. ಎಲ್ಲೋ ಬೆರಳಿಕೆ ಜನ, ಅದರ ಜೊತೆಗೆ ನಮ್ಮ ಹಿಂದೂ ಸಮುದಾಯ ಅಲ್ಲದೇ ಇರುವಂತ ಜನ ಕೂಡ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡ್ತಾ ಇರೋದು, ಮತ್ತೆ ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು, ಅದನ್ನ ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿ ಹೆಸರು ಪಡಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ನಾಡಿನ ಜನತೆ ಆ ಧರ್ಮಸ್ಥಳ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು. ಮತ್ತೆ ಅಲ್ಲಿ ಏನು ಕಾನೂನು ಪ್ರಕಾರ ಎಲ್ಲರೂ ಹೇಳ್ತಾ ಇದ್ದಾರೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಸಿಐಡಿ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ, SIT ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ. ಹಾಗೆ ಇವು ಎಲ್ಲವೂ ಇದ್ದಾಗ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಏಕೆ ಒಂದು ಕ್ವಶನ್ ಹುಡ್ತಾ ಇದೆ, ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದು ಹಿಂದೂ ದೇವಸ್ಥಾನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತನ ಅಂತ ಈ ಒಂದು ಪರಿಸ್ಥಿತಿ, ಈ ಒಂದು ವಿಚಾರ ನೋಡಿದ್ರೆ ಇದು ಏನಾಗ್ತದೆ, ಇವತ್ತಿಂದು ನಿನ್ನೆ ಇದಲ್ಲ, ಹಲವಾರು ಶತಮಾನಗಳಿಂದ ನಡ್ಕೊಂಡು ಬಂದಂಥದ್ದು. ಹಿಂದೂ ದೇವಸ್ಥಾನಗಳನ್ನ ಮೂರ್ತಿಗಳನ್ನ ಭಗ್ನ ಮಾಡುವಂತದ್ದಾಗಿರ್ಬೋದು, ದೇವಸ್ಥಾನಗಳನ್ನ ತಮ್ಮ ಕಪಿಮುಷ್ಟಿ ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ನಾಡಿನ ಪ್ರಮುಖ ದೇವಸ್ಥಾನಗಳನ್ನೇ ಇವರ ಟಾರ್ಗೆಟ್ ಮಾಡಿರೋದು ಒಂದು ನಮ್ಮ ಹಿಂದೂ ಧರ್ಮಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಂಘಟನೆಯಿಂದ ಈಗ ಯಾವ ರೀತಿಯಾಗಿ ಹೋರಾಟ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಪ್ರತಿಯೊಂದು ಸಂಘಟನೆಗಳು ಹೋಗ್ತಿದ್ದಾವೆ. ಒಂದ್ ಕಡೆ ಧರ್ಮಸ್ಥಳ ಉಳಿವಿಗಾಗಿ, ಧರ್ಮಸ್ಥಳ ಅಂದ್ರೆ ಮಂಜುನಾಥ ರಕ್ಷಣೆಗಾಗಿ, ಹಿಂದೂ ದೇವಸ್ಥಾನ ರಕ್ಷಣೆ ಮಾಡ್ತಾರೆ. ನಿಮ್ಮ ವೀರಶೈವ ಸಂಘಟನೆಯಿಂದ ಯಾವ ರೀತಿ ನಿಮ್ಮ ಮುಂದಿನ ದಿನಗಳ ಹೋರಾಟ ಸರ್ ಅಂತ? ವೀರಶೈವ ಲಿಂಗಾಯತರು ಈಗಾಗಲೇ ರಾಜ್ಯ ತುಂಬಾ ಎಲ್ಲಾ ಭಾಗದಲ್ಲೂ ಕೂಡ ಆಕ್ರೋಶನ ಹೊರೆ ಹಾಕ್ತಾ ಇದ್ದಾರೆ. ಮತ್ತೆ ಎಲ್ಲಾ ನಗರ, ಜಿಲ್ಲಾ, ತಾಲೂಕು ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕೂಡ ನಾಡಿನ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಎಲ್ಲವೂ ತಿಳಿದುಕೊಂಡು ಉಗ್ರವಾದ ಹೋರಾಟ ಮತ್ತು ರಕ್ಷಣೆಗಾಗಿ ನಾವು ನಿತ್ಯ ನಿಲ್ತೀವಿ. ಧರ್ಮಸ್ಥಳ ನಮ್ಮ ಕ್ಷೇತ್ರ, ವೀರಶೈವ ಲಿಂಗಾಯತ ಹಿಂದೂ ಧರ್ಮ ಪ್ರತಿಯೊಂದು ಜಾತ್ಯತೀತವಾಗಿ ಗುರುತಿಸಿಕೊಂಡ ಕ್ಷೇತ್ರವೇ ಧರ್ಮಸ್ಥಳ. ಮುಂದಿನ ಹೋರಾಟ ಇದೆ ಸರ್. ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಸಮುದಾಯದ ಮತ್ತು ಹಿಂದೂ ಧರ್ಮದ ಎಲ್ಲಾ ದೇವಸ್ಥಾನ ರಕ್ಷಣೆಗೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದ ಎಲ್ಲರೂ ಸಿದ್ಧರಾಗ್ತಾರೆ. ಎಸ್, ಇದಿಷ್ಟು ವೀರಶೈವ ಲಿಂಗಾಯತ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕನವಾಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಪ್ರಮುಖವಾಗಿರತಕ್ಕಂತಹ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವು ಇದೀಗ ಕಿಡಿಕಾರ್ತಾ ಇದೆ. ಅಪಪ್ರಚಾರ ಮಾಡಿದವರನ್ನ ಕೂಡಲೇ ಅವರನ್ನ ಬಂಧಿಸಬೇಕು. ಇನ್ನು ಅಪಪ್ರಚಾರ ಮಾಡಿದವರ ವಿರುದ್ಧ ಹೋರಾಟಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರದೀಪ್ ಕಂಕನವಾಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇಶದ ಪ್ರಸಿದ್ಧ ಹಿಂದೂ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಟಾರ್ಗೆಟ್ ಮಾಡಿದ್ದಾರೆ. ಗ್ಯಾಂಗ್ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅಪಪ್ರಚಾರ ಮಾಡೋರಿಗೆ ತಕ್ಕ ಪಾಠವನ್ನ ಕಲಿಸಿ ಹೀಗಂತ ವೀರಶೈವ ಲಿಂಗಾಯತ ಸಮುದಾಯದ ಪ್ರದೀಪ್ ಕಂಕನವಾಡಿ ಅವರು ಪ್ರತಿಕ್ರಿಯೆಯನ್ನು ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂತಹ ಧರ್ಮಸ್ಥಳದಲ್ಲಿ ಈ ತಲೆಬುರುಡೆಯನ್ನ ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಯಾರಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿ ಕೂಡಲೇ ಬಂಧಿಸಬೇಕಂತಕ್ಕಂಥ ಒಂದು ಆಕ್ರೋಶ ನುಡಿಗಳನ್ನು ಹಂಚಿಕೊಂಡಿದ್ದಾರೆ.
ದಿನ ಬೆಳಗಾದ್ರೂ ಧರ್ಮಸ್ಥಳ ವಿಚಾರ ಹೋಗ್ತಾ ಇದೆ, ಒಂದ್ ಕಡೆ ಅಪಪ್ರಚಾರ ಆಗ್ತಿದೆ, ಒಂದ್ ಕಡೆ ನೀವು ಸಹ ಆಕ್ರೋಶ ಹೊರಾಗ್ತಿದ್ರೆ ಸರ್. ನಿಮ್ಮ ನಡೆ ಧರ್ಮಸ್ಥಳ ಕಡೆ, ಮತ್ತೊಂದ್ ಕಡೆ ಈ ಒಂದು ವಿಷಯಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ಇವತ್ತು ಧರ್ಮಕ್ಷೇತ್ರ ಅನ್ನೋದೇ ಧರ್ಮಸ್ಥಳದಿಂದ ಪ್ರಾರಂಭ ಆಗಿದೆ. ಧರ್ಮಸ್ಥಳದಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರನ್ನು ಹೊಂದಿದಂತ ಕ್ಷೇತ್ರ ಅದು. ಆ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡ್ತಾ ಇರೋದು ನಾಡಿನ ಜನತೆ ಒಂದು ಆಕ್ರೋಶನ ಹೊರಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಇವತ್ತು ಏನ್ ಆಗ್ತಾ ಇದೆ ಅಲ್ಲ, ಇದಕ್ಕೆ ನಾಡಿನ ಪ್ರತಿಯೊಂದು ಜನ ಕೂಡ ವಿರುದ್ಧವಾಗಿದ್ದಾರೆ. ಎಲ್ಲೋ ಬೆರಳಿಕೆ ಜನ, ಅದರ ಜೊತೆಗೆ ನಮ್ಮ ಹಿಂದೂ ಸಮುದಾಯ ಅಲ್ಲದೇ ಇರುವಂತ ಜನ ಕೂಡ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡ್ತಾ ಇರೋದು, ಮತ್ತೆ ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು, ಅದನ್ನ ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿ ಹೆಸರು ಪಡಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಮಾಡ್ತಾ ಇದ್ರಲ್ಲಿ. ಹೀಗಾಗಿ ನಮ್ಮ ನಾಡಿನ ಜನತೆ ಆ ಧರ್ಮಸ್ಥಳ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು. ಮತ್ತೆ ಅಲ್ಲಿ ಏನು ಕಾನೂನು ಪ್ರಕಾರ ಎಲ್ಲರೂ ಹೇಳ್ತಾ ಇದ್ದಾರೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ. ಧರ್ಮಸ್ಥಳದ ಧರ್ಮಾಧಿಕಾರಿ ಕೂಡ ಸಿಐಡಿ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ, SIT ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ. ಹಾಗೆ ಇವು ಎಲ್ಲವೂ ಇದ್ದಾಗ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಏಕೆ ಒಂದು ಕ್ವಶನ್ ಹುಡ್ತಾ ಇದೆ, ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದು ಹಿಂದೂ ದೇವರುಗಳನ್ನ ಹಿಂದೂ ದೇವಸ್ಥಾನ ಟಾರ್ಗೆಟ್ ಮಾಡ್ತಿದ್ರ ಅಂತ ನಿಮ್ಗೆ ಅನ್ಸುತ್ತನಾ ಅಂತ ಈ ಒಂದು ಪರಿಸ್ಥಿತಿ, ಈ ಒಂದು ವಿಚಾರ ನೋಡಿದ್ರೆ? ಇದು ಏನಾಗ್ತದೆ, ಇವತ್ತೊಂದು ನಿನ್ನೆ ಇದಲ್ಲ, ಹಲವಾರು ಶತಮಾನಗಳಿಂದ ನಡ್ಕೊಂಡು ಬಂದಂಥದ್ದು. ಹಿಂದೂ ದೇವಸ್ಥಾನಗಳನ್ನ ಮೂರ್ತಿಗಳನ್ನ ಭಗ್ನ ಮಾಡುವಂತದ್ದಾಗಿರ್ಬೋದು, ದೇವಸ್ಥಾನಗಳನ್ನ ತಮ್ಮ ಕಪಿಮುಷ್ಟಿ ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ನಾಡಿನ ಪ್ರಮುಖ ದೇವಸ್ಥಾನಗಳನ್ನೇ ಇವರ ಟಾರ್ಗೆಟ್ ಮಾಡಿರೋದು ಒಂದು ನಮ್ಮ ಹಿಂದೂ ಧರ್ಮಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಂಘಟನೆಯಿಂದ ಈಗ ಯಾವ ರೀತಿಯಾಗಿ ಹೋರಾಟ ಸರ್ ಮುಂದಿನ ದಿನಗಳಲ್ಲಿ? ಯಾಕಂದ್ರೆ ಪ್ರತಿಯೊಂದು ಸಂಘಟನೆಗಳು ಹೋಗ್ತಿದ್ದಾವೆ, ಒಂದ್ ಕಡೆ ಧರ್ಮಸ್ಥಳ ಉಳಿವಿಗಾಗಿ, ಧರ್ಮಸ್ಥಳ ಅಂದ್ರೆ ಮಂಜುನಾಥ ರಕ್ಷಣೆಗಾಗಿ, ಹಿಂದೂ ದೇವಸ್ಥಾನ ರಕ್ಷಣೆ ಮಾಡ್ತಾರೆ. ನಿಮ್ಮ ವೀರಶೈವ ಸಂಘಟನೆಯಿಂದ ಯಾವ ರೀತಿ ನಿಮ್ಮ ಮುಂದಿನ ದಿನಗಳ ಹೋರಾಟ ಸರ್ ಅಂತ? ವೀರಶೈವ ಲಿಂಗಾಯತರು ಈಗಾಗಲೇ ರಾಜ್ಯ ತುಂಬಾ ಎಲ್ಲಾ ಭಾಗದಲ್ಲೂ ಕೂಡ ಆಕ್ರೋಶನ ಹೊರೆ ಹಾಕ್ತಾ ಇದ್ದಾರೆ. ಮತ್ತೆ ಎಲ್ಲಾ ನಗರ, ಜಿಲ್ಲಾ, ತಾಲೂಕು ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕೂಡ ನಾಡಿನ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಎಲ್ಲವೂ ತಿಳಿದುಕೊಂಡು ಉಗ್ರವಾದ ಹೋರಾಟ ಮತ್ತು ರಕ್ಷಣೆಗಾಗಿ ನಾವು ನಿತ್ಯ ನಿಲ್ತೀವಿ. ಧರ್ಮಸ್ಥಳ ನಮ್ಮ ಕ್ಷೇತ್ರ, ವೀರಶೈವ ಲಿಂಗಾಯತ, ಹಿಂದೂ ಧರ್ಮ ಪ್ರತಿಯೊಂದು ಜಾತ್ಯತೀತವಾಗಿ ಗುರುತಿಸಿಕೊಂಡ ಕ್ಷೇತ್ರವೇ ಧರ್ಮಸ್ಥಳ. ಮುಂದಿನ ಹೋರಾಟ ಇದೆ ಸರ್ ಹಾಗಾದ್ರೆ? ಮುಂದಿನ ದಿನಮಾನಗಳಲ್ಲಿ ನಾವು ಅಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಸಮುದಾಯದ ಮತ್ತು ಹಿಂದೂ ಧರ್ಮದ ಎಲ್ಲಾ ದೇವಸ್ಥಾನ ರಕ್ಷಣೆಗೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದ ಎಲ್ಲರೂ ಸಿದ್ಧರಾಗ್ತಾರೆ. ಎಸ್, ಇದಿಷ್ಟು ವೀರಶೈವ ಲಿಂಗಾಯತ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕನವಾಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.